ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಯಾವ ರೀತಿಯಾಗಿ ವಿಡಿಯೋನ ಎಡಿಟ್ ಮಾಡ್ತೀನಿ, ಅಂದರೆ ಯಾವ ಆ್ಯಪನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಸೊ ನಾನು ಯೂಸ್ ಮಾಡೋದು ಇನ್ಶಾರ್ಟ್. ಸೊ ಇನ್ಶಾರ್ಟಲ್ಲಿ 3 ಆಪ್ಷನ್ ಇರ್ತವೆ: ವಿಡಿಯೋ, ಫೋಟೋ ಮತ್ತು ಕೊಲೇಜ್ ಅಂತ ಹೇಳಿ. ನಾವು ಫೋಟೋ ಎಡಿಟ್ ಮಾಡಬೇಕಾದ್ರೆ ಫೋಟೋ ಆಪ್ಷನ್ನ ಕ್ಲಿಕ್ ಮಾಡಿ ನೋಡಬೇಕು. ಸೊ ಇವಾಗ ನಾವು ಎಡಿಟ್ ಮಾಡ್ತಾ ಇರೋದು ವಿಡಿಯೋ. ಸೊ ಹಾಗಾಗಿ ವಿಡಿಯೋ ಆಪ್ಷನ್ನ ಕ್ಲಿಕ್ ಮಾಡಿ, ಸೊ ಇಲ್ಲಿ ನ್ಯೂ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಮ್ಗೆ ಫೋಟೋ ಬೇಡ, ಬರೀ ಕೇವಲ ಬ್ಯಾಕ್ಗ್ರೌಂಡ್ ಬೇಕಿತ್ತು ಅಂತ ಅಂದಾಗ ಇಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಷನ್ ಇರುತ್ತೆ. ಸೊ ಆ ಬ್ಯಾಕ್ಗ್ರೌಂಡ್ ಆಪ್ಷನ್ನ ಕ್ಲಿಕ್ ಮಾಡಿ ಲಾಸ್ಟ್ ಒನ್ನನ್ನು ಕ್ಲಿಕ್ ಮಾಡಬೇಕು. ಆಗ ಈ ಫೋಟೋನ ನಾವು ಹೊರಗಡೆ ತಗೋಬೋದು. ಸೊ ಕೇವಲ ಇಲ್ಲಿ ಬ್ಯಾಕ್ಗ್ರೌಂಡ್ ಅಷ್ಟೇ ಉಳಿಯುತ್ತೆ. ಸೊ ಇಲ್ಲಿ ನಾವು ಫಸ್ಟ್ ಆಪ್ಷನಿಂದ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಇರೋದು ಕ್ಯಾನ್ವಾಸ್. ಸೊ ಇಲ್ಲಿ ನಾವು ಯಾವ ರೀತಿಯಲ್ಲಿ ವಿಡಿಯೋನ ಮಾಡ್ತಾ ಇದ್ದೀವಿ, ಅಂದರೆ ನಾವು ಏನಾದರೂ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಗಿದ್ದರೆ, ಸೊ ಇಲ್ಲಿ 16:9 ಸೊ ಯೂಟ್ಯೂಬ್ ಆಪ್ಷನ್ ಇದೆ ನೋಡಿರಿ, ಅದನ್ನು ಕ್ಲಿಕ್ ಮಾಡಿ ಅದರಲ್ಲೇ ನಾವು ವಿಡಿಯೋನ ಎಡಿಟ್ ಮಾಡಬೇಕು. ಸೊ ನೆಕ್ಸ್ಟು ನಾವು ವಿಡಿಯೋಗೆ ವಾಯ್ಸ್ ಓವರ್ ಕೊಡೋಗಿದ್ದರೆ, ಸೊ ಇಲ್ಲಿ ಆಡಿಯೋ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ವಾಯ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡಿ ನಾವು ಏನು ಬೇಕೋ ಅದನ್ನು ರೆಕಾರ್ಡ್ ಮಾಡ್ಬೋದು. ಓಕೆ. ಸೊ ನೆಕ್ಸ್ಟು ಸೊ ವಿಡಿಯೋಕ್ಕೆ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಸಾಂಗನ್ನು ಸೆಟ್ ಮಾಡಬೇಕಾಗಿತ್ತಂದರೆ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಮೈ ಮ್ಯೂಸಿಕ್ ಅಂತ ಇರುತ್ತೆ, ಅಂದರೆ ಇದರಲ್ಲಿ ಆಲ್ರೆಡಿ ಮ್ಯೂಸಿಕ್ಗಳಿರ್ತವೆ, ಅದನ್ನು ಬೇಕಾದರೂ ಕೂಡ ನೀವು ಯೂಸ್ ಮಾಡ್ಬೋದು. ಅಥವಾ ನಾವು ವಿಡಿಯೋ ಮೂಲಕ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೆಟ್ ಮಾಡ್ತೀವಿ ಅಂದರೆ ಎಕ್ಸ್ಟ್ರ್ಯಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನಾವು ಮೊಬೈಲಲ್ಲಿರುವಂತಹ ವಿಡಿಯೋನ ಆಡಿಯೋ ಆಗಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟು ನಾವೇನಾದರೂ ಇಲ್ಲಿ ಟೈಪ್ ಮಾಡಬೇಕಿತ್ತು, ಟೆಕ್ಸ್ಟನ್ನು ಯೂಸ್ ಮಾಡಬೇಕಿತ್ತಂದರೆ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ನಮಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ಬೋದು. ಸೊ ನಾನಿಲ್ಲಿ ಸಬ್ಸ್ಕ್ರೈಬ್ ಅಂತ ಹೇಳಿ ಟೈಪ್ ಮಾಡ್ತೀನಿ. ಸೊ ಅದನ್ನು ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾವೇನಾದರೂ ಕಲರ್ ಬೇಕಾದರೆ, ಕಲರ್ ಚೇಂಜ್ ಮಾಡೋಂಗಿದ್ರೆ ಕಲರ್ ಆಪ್ಷನ್ ಕೂಡ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ಇದಕ್ಕೇನಾದರೂ ನಾವು ಮತ್ತೆ ಎಡಿಟ್ ಮಾಡಬೇಕಿತ್ತು ಅಂದರೆ ಫಾಂಟ್ ಸ್ಟೈಲ್ ಏನಾದರೂ ಚೇಂಜ್ ಮಾಡೋ ಹಾಗಿದ್ರೆ, ಸೊ ಇಲ್ಲಿ ಎ ಅನ್ನೋ ಆಪ್ಷನ್ ಇರುತ್ತೆ, ಅಲ್ಲಿ ಫಾಂಟ್ ಸ್ಟೈಲ್ ಇರುತ್ತೆ. ಸೊ ಅಲ್ಲಿ ಯಾವ್ದು ಫಾಂಟ್ ಬೇಕೋ ಆ ಸ್ಟೈಲನ್ನು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೇನಾದರೂ ಎಫೆಕ್ಟ್ ಹಾಕೋಗಿದ್ರೂ ಕೂಡ ಇಲ್ಲಿ ಎಫೆಕ್ಟ್ ಆಪ್ಷನ್ ಇರುತ್ತೆ, ಅದನ್ನು ಕೂಡ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ನು ನಾವು ಫೋಟೋಕ್ಕೆ ಏನಾದರೂ ಎಫೆಕ್ಟ್ ಹಾಕೋಗಿದ್ರೆ, ಸೊ ಇಲ್ಲಿ ಎಫೆಕ್ಟ್ ಆಪ್ಷನ್ ಇರುತ್ತೆ. ಸೊ ಆ ಎಫೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟನ್ನು ಹಾಕಿದರೆ ಫೋಟೋ ಕೂಡ ಏನಂದರೆ ಲುಕ್ಕಾಗಿ ಕಾಣುತ್ತೆ. ಸೊ ನೆಕ್ಸ್ಟು ನಾವು ಫೋಟೋ ಜೊತೆ ಇನ್ನೊಂದು ಏನಾದರೂ ವಿಡಿಯೋನೋ ಅಥವಾ ಫೋಟೋನೋ ಆ್ಯಡ್ ಮಾಡೋಗಿದ್ದರೆ ಇಲ್ಲಿ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾನೀಗ ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ವಿಡಿಯೋನ ತಗೊಂಡು ನೆಕ್ಸ್ಟ್ ಇದರಲ್ಲಿ ಏನಾದರೂ ಎಡಿಟ್ ಮಾಡೋ ಹಾಗಿದ್ರೆ ಮಾಡ್ಬೋದು. ಸೊ ವಿಡಿಯೋಕ್ಕೆ ಆಲ್ರೆಡಿ ಏನಂದರೆ ಒಂದು ಆಡಿಯೋ ಇರುತ್ತೆ, ಏನಾದರೂ ಒಂದು ಸೌಂಡ್ ಇತ್ತು ಅದನ್ನು ಕಡಿಮೆ ಮಾಡೋ ಹಾಗಿದ್ರೆ ವ್ಯಾಲ್ಯೂಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ ಮಾಡ್ಬೋದು. ಓಕೆ. ಇಲ್ಲಿ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ನಮಗೆ ಬೇಡವಾಗಿತ್ತು, ಅದನ್ನು ಕಟ್ ಮಾಡಬೇಕಾಗಿತ್ತು ಅನ್ನೋ ಹಾಗಿದ್ರೆ ನಾವು ಎಷ್ಟು ಬೇಕೋ ಅಷ್ಟನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಪ್ಲಿಟ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದರೆ ಅದು ಹೋಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ನೆಕ್ಸ್ಟ್ ಆಪ್ಷನ್ ಈ ಬ್ಯಾಕ್ಗ್ರೌಂಡ್ ಮೇಲೆ ಏನಾದರೂ ಫೋಟೋನ ಆ್ಯಡ್ ಮಾಡಬೇಕಾಗಿತ್ತು ಅಂತ ಅಂದಾಗ ಇಲ್ಲಿ ಪಿಪ್ ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಫೋಟೋನ ಆ್ಯಡ್ ಮಾಡ್ಬೋದು. ಸೊ ಈ ಫೋಟೋಕ್ಕೆ ಏನಾದರೂ ಈ ಫೋಟೋ ಬ್ರೈಟ್ನೆಸ್ ಆಗಿ ಕಾಣಬೇಕಾಗಿತ್ತು, ಎಫೆಕ್ಟ್ ಹಾಕಬೇಕಾಗಿತ್ತು ಅಂತಂದಾಗ ಇಲ್ಲಿ ಒಂದು ಆಪ್ಷನ್ ಇದೆ, ಫಿಲ್ಟರ್ ಅನ್ನೋ ಆಪ್ಷನ್ನು. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ ಅಂತ ಇದೆ,
ಸೊ ಅದನ್ನು ನಾವು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡ್ರೆ ನಮಗೆ ಬ್ರೈಟಾಗಿ ಕೂಡ ಕಾಣುತ್ತೆ. ಸೊ ನೆಕ್ಸ್ಟ್ ಈ ಫೋಟೋಗೆ ಏನಾದರೂ ಆ್ಯನಿಮೇಷನ್ ಆ್ಯಡ್ ಮಾಡೋಗಿದ್ದರೆ, ಅಂದರೆ ಎಫೆಕ್ಟನ್ನು ಆ್ಯಡ್ ಮಾಡೋಗಿದ್ದರೆ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟನ್ನು ಚೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ ಏನಾದರೂ ಇದಕ್ಕೆ ಕ್ರಾಪ್ ಮಾಡೋ ಆಗಿದ್ದರೆ ಇಲ್ಲಿ ಕ್ರಾಪ್ ಆಪ್ಷನ್ ಕೂಡ ಇದೆ. ಅದನ್ನು ತಗೊಂಡು ಎಷ್ಟು ಬೇಕೋ ನಮಗಷ್ಟು ಕ್ರಾಪ್ ಕೂಡ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವಿಡಿಯೋನ ಏನಾದರೂ ಸ್ಪೀಡ್ ಮಾಡಬೇಕಾಗಿತ್ತು ಅಂತಂದಾಗ ಅಥವಾ ಸ್ಲೋ ಮೋಷನ್ ಮಾಡಬೇಕಾಗಿತ್ತು ಅಂತಂದಾಗ ಇಲ್ಲಿ ಸ್ಪೀಡ್ ಆಪ್ಷನ್ ಇರುತ್ತೆ. ಅಲ್ಲಿ ನಾವು ಸ್ಪೀಡ್ ಬೇಕಾದರೆ ಸ್ಪೀಡ್ ಮಾಡ್ಬೋದು ಅಥವಾ ಸ್ಲೋ ಮೋಷನ್ ಬೇಕಾದರೆ ಅದನ್ನು ಕೂಡ ಮಾಡ್ಕೋಬೋದು. ಸೊ ಇಷ್ಟು ಮಾಡಿ ಸೆಲೆಕ್ಟನ್ನು ಮಾಡಬೇಕು. ಸೊ ಇಷ್ಟೆಲ್ಲ ಆಪ್ಷನನ್ನು ನಾನು ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ಇನ್ಶಾರ್ಟಲ್ಲಿ ಈ ರೀತಿ ಯೂಸ್ ಮಾಡ್ತೀನಿ. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.